ಸೊ ನಾವು ಇವತ್ತು ಬಂದಿರೋದು ಸರ್ವೆ ಮಾಡೋದಕ್ಕೆ. ಸೊ ಸುಮಾರು ಜನ ಏನು ಮಾಡ್ತಾರೆ, ಪ್ಲಾನಿಂಗ್ನ ವಿತೌಟ್ ಸರ್ವೆ ಮಾಡಿಸ್ಬಿಡ್ತಾರೆ. 20-30 ಸೈಟು ನಾರ್ತ್ ಫೇಸಿಂಗು, 30-40 ಸೈಟ್ ಈಸ್ಟ್ ಫೇಸಿಂಗ್ ಅಂತ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಮದು ಏನು ಸ್ಟ್ರಕ್ಚರ್ ಇರುತ್ತೆ ಅದು ಆ ಪ್ಲಾನಿಂಗ್ ಮೇಲೆ ಕೂರಲ್ಲ. ದ ರೀಸನ್ ಇಸ್ ಬಿಕಾಸ್ ಸರ್ವೆ ನಮ್ಗೆ ಏನು ಮಾಡುತ್ತೆ ಅಂದರೆ ಅಕ್ಯುರೇಟಾಗಿ ನಮ್ಗೆ ಮೆಜರ್ಮೆಂಟ್ಸ್ ಕೊಡುತ್ತೆ, ಇನ್ಕ್ಲೂಡಿಂಗ್ ಇಂಚಸ್ಸಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ಈ ಸೈಟ್ ನೋಡಿ, ಸೊ 20-30 ಸೈಟು ನಾರ್ತ್ ಫೇಸಿಂಗು. ಓಕೆ, ನಮಗೆ ಮರ ಬರ್ತಿದೆ, ಎಷ್ಟಡಿಗೆ ಬರ್ತಿದೆ ನಮಗೆ ಗೊತ್ತಿಲ್ಲ. ಓಕೆ, ಆ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಇಲ್ಲಿ ನೋಡಿ ಬೋರ್ವೆಲ್ ಮಾಡಿದ್ದಾರೆ ಮಾರ್ಕಿಂಗು. ಸೊ ಬೋರ್ವೆಲ್ ಮಾರ್ಕಿಂಗ್ ನನಗೆ ನಾರ್ತಿಂದ ಎಷ್ಟು ಬಂದಿದೆ, ಈಸ್ಟಿಂದ ಎಷ್ಟು ಬಂದಿದೆ, ವೆಸ್ಟಿಂದ ಎಷ್ಟು ಬಂದಿದೆ. ಸೊ ಇಷ್ಟು ನಮಗೆ ಗೊತ್ತಾಗೋದು ಯಾವಾಗ ಅಂದರೆ ನಾವು ಸರ್ವೆ ಮಾಡಿಸಿದಾಗ. ಟ್ರಾನ್ಸ್ಫಾರ್ಮರ್ ನೋಡಿ, ಈ ಮನೆ ಪಕ್ಕದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇದೆ. ಸೊ ನಿಯರೆಸ್ಟ್ ಟ್ರಾನ್ಸ್ಫಾರ್ಮರ್ ಎಲ್ಲಿದೆ, ಓಕೆ, ನಮಗೆ ಚರಂಡಿ ಲೈನ್ ಎಷ್ಟು ಬಂದಿದೆ, ಸೊ ಬೇಸಿಕಲಿ ನಮಗೆ ಎಷ್ಟಡಿ ಚರಂಡಿ ಬಂದಿದೆ, ಎಲ್ಲಿಂದ ಎಲ್ಲಿಗೆ ಚರಂಡಿ ಕೊಡಬೇಕು ಕನೆಕ್ಷನ್ನು. ಸೊ ಆಲ್ ದೀಸ್ ನನಗೆ ಸೈಟ್ ಇನ್ಫಾರ್ಮೇಷನ್ ಬಂದುಬಿಟ್ಟು ಸರ್ವೆ ರಿಪೋರ್ಟಲ್ಲಿ ಬರುತ್ತೆ. ಸೊ ವಿತೌಟ್ ದಟ್ ಏನಂದರೆ ನಾನು ಡ್ರಾಯಿಂಗ್ ಮಾಡಿಸ್ದೆ ಅಂದರೆ ಪ್ರಾಕ್ಟಿಕಲಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಹೋದಾಗ ಆನ್ ಗ್ರೌಂಡಲ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಟಫ್. ಹಾಗಾಗಿ ಆರ್ಕಿಟೆಕ್ಚರಲ್ ಪ್ಲಾನಿಂಗ್ಗಿಂತ ಮುಂಚೆ ಸರ್ವೆ ರಿಪೋರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಕೇಸ್ ಹೇಳ್ತೀನಿ ನಿಮಗೆ. ಒಂದು ಸೈಟಲ್ಲಿ ಏನಾಗಿತ್ತು, ದಿಸ್ ಇಸ್ ಅ ಪ್ರಾಪರ್ ನಾರ್ತ್ ಡೈರೆಕ್ಷನ್. ಕೆಲವೊಂದು ಸೈಡ್ ಏನಾಗಿರುತ್ತೆ, ಲೇಔಟನ್ನೇ ನಾರ್ತ್ ಈಸ್ಟು ಸೌತ್ ಈಸ್ಟ್ ಕಡೆ ಮಾಡಿಬಿಟ್ಟಿರ್ತಾರೆ. ಸೊ ನಿಮಗೆ ಡೈರೆಕ್ಷನ್ನೇ ಗೊತ್ತಿರಲ್ಲ, ಸೌತ್ ತೊಗೋಬೇಕಾ ಈಸ್ಟ್ ತೊಗೋಬೇಕಾ ಅಂತ. ಫೈನ್. ಸೊ ಅಸಂಪ್ಷನ್ ಮಾಡ್ಕೊಂಡ್ಬಿಟ್ಟು ನಾವು ಈಸ್ಟ್ ಅಥವಾ ಸೌತ್ ತೊಗೊತೀವಿ. ಸೊ ಆ ಥರ ತಪ್ಪು. ಆ್ಯಕ್ಚುಲಿ ನೀವು ಸರ್ವೆ ರಿಪೋರ್ಟ್ ಮಾಡಿಸಿದಾಗ ಎಷ್ಟು ಡಿಗ್ರಿ ಟಿಲ್ಟ್ ಆಗಿದೆ ಆ್ಯಂಗಲ್ ಅನ್ನೋದು ಗೊತ್ತಾಗುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ಯು ಶುಡ್ ಬೇಸಿಕಲಿ ಟೇಕ್ ದಿ ಆರ್ಕಿಟೆಕ್ಚರಲ್ ಪ್ಲಾನಿಂಗ್. ಸೊ ಹಾಗಾಗಿ ನಾವೇನು ಹೇಳ್ತೀವಿ ಅಂದರೆ ಸರ್ವೆ ಈಸ್ ವೆರಿ ಇಂಪಾರ್ಟೆಂಟ್ ಬಿಫೋರ್ ಆರ್ಕಿಟೆಕ್ಚರಲ್ ಡ್ರಾಯಿಂಗ್ಸ್. ಸೊ ಸರ್ವೆ ಮಾಡಿಸೋದು ಮಾತ್ರ ಮರಿಬೇಡಿ. ಫೈನ್, ಥ್ಯಾಂಕ್ ಯು.